ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ನಾವಿವತ್ತು ರುಚಿ ರುಚಿಯಾದ ಮಟನ್ ಸಾರು ಮಾಡೋದು ಹೇಗೆ ಅಂತ ತಿಳಿಯೋಣ. ಅಮ್ಮನ ಕೈ ರುಚಿ ಮಟನ್ ಸಾರು. ಅಮ್ಮ ಹೇಳ್ಕೊಟ್ಟಂಥ ಮಟನ್ ಸಾರನ್ನ ಹೇಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ. ಮುದ್ದೆಗೆ, ಅನ್ನಕ್ಕೆ, ಗೀ ರೈಸ್ಗೆ, ದೋಸೆಗೆ, ಚಪಾತಿಗೆ, ನೀರು ದೋಸೆ ಜೊತೆಗೆ ಈ ಮಟನ್ ಸಾರಂತೂ ಸೂಪರಾಗಿರುತ್ತೆ. ಇಲ್ಲಿ ಅರ್ಧ ಕೆ ಜಿ ಮೇಕೆ ಮಟನ್ ತೊಗೊಂಡಿದ್ದೀನಿ. ಬರೀ ಅರ್ಧ ಕೆ ಜಿ ಮಾತ್ರ ತೊಗೊಂಡ್ರದಷ್ಟೇ. ಅರ್ಧ ಕೆ ಜಿ ಮಟನ್ನು. ಈ ಮಟನ್ಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಯೋಣ ಬನ್ನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು. ನಾಟಿ ಸ್ಟೈಲಲ್ಲಿ ಮಟನ್ ಸಾರು ಮಾಡೋದು. ಪಕ್ಕ ನಾಟಿ ಸ್ಟೈಲ್ ಇದು. ಯಾವುದೇ ರೀತಿ ನಾವು ಗರಂ ಮಸಾಲ ಪುಡಿ ಆಗಲಿ ಯಾವುದೂ ಕೂಡ ನಾವು ಹಾಕ್ತಾರೆ. ಮತ್ತು ತೆಂಗಿನಕಾಯಿ, ಒಂದೇ ಒಂದು ನಾಟಿ ಟೊಮೊಟೊ ತೊಗೊಂಡಂಥ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ನುಣ್ಣಗೆ ಅರ್ಶಿನದ ಪುಡಿ ಜೊತೆಗೆ ರುಬ್ಕೊಳ್ಳೋಣ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ತೊಳೆದಿಟ್ಟಂಥ ಮಾಂಸನೆಲ್ಲ ಒಗ್ಗರಣೆಗೆ ಹಾಕೋಣ. ಈಗ ನೋಡಿ, ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಕಾದಿದೆ. ನಂತರದಲ್ಲಿ ತಗೊಂಡಂಥ ಮಾಂಸನೆಲ್ಲ ಹಾಕ್ಬಿಡೋಣ. ನೋಡಿ, ಈಗ ಮಾಂಸ ಪಿಂಕ್ ಕಲರ್ ಥರ ಕಾಣ್ತಾ ಇದೆ. ಇಲ್ಲಿ ಚರ್ಬಿ ಮತ್ತು ಮಣ್ಣೆಲಿನ ಹಾಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಾನು ಈಗಲೇ ಸೇರಿಸ್ತಾ ಇಲ್ಲ. ಪಿಂಕ್ ಕಲರ್ ಥರ ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೋಣ. ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು. ಆವಾಗಲೇ ಮಟನ್ ಸಾರು ರುಚಿಯಾಗೋದು. ನೋಡಿ, ನೀರಿನ ಅಂಶ ಎಲ್ಲ ಹೋಯಿತು. ಕಲರ್ ಕೂಡ ಚೇಂಜ್ ಆಯಿತು ಮಾಂಸ. ಒಬ್ಬೊಬ್ಬರ ಮನೇಲಿ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಒಬ್ಬರು ಅರಿಶಿನ ಈರುಳ್ಳಿನೇ ಫಸ್ಟ್ ಹಾಕ್ಬಿಡ್ತಾರೆ. ಆದರೆ ನಮ್ಮ ಮನೇಲಿ ಹೀಗಲ್ಲ. ಅಮ್ಮ ಮಾತ್ರ ಹೀಗೆ ಮಾಡೋದು. ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಮಾಂಸ ಹಾಕಿ, ಸ್ವಲ್ಪ ಕಲ್ಲುಪ್ಪು ಹಾಕಿ, ಚೆನ್ನಾಗಿ ನೀರೆಲ್ಲ ಸುಂಡದ ಮೇಲಿಂದ ನಾವು ಈರುಳ್ಳಿ ಎಲ್ಲ ರುಬ್ಬಿರ್ತೀವಲ್ಲ, ನಾವು ಅದಕ್ಕೆ ಅರಿಶಿನ ಈರುಳ್ಳಿ ಅಂತ ಹೇಳ್ತೀವಿ. ಈ ಅರಿಶಿನ ಈರುಳ್ಳಿ ಅಂತೂ ತುಂಬ ರುಚಿಯಾಗುತ್ತೆ. ನಾವು ಈ ಥರ ಮಾಡ್ತಾನೆ ಅರಿಶಿನ ಈರುಳ್ಳಿಲೂ ಕೂಡ ಸ್ವಲ್ಪ ತಿಂತಾರೆ. ಈ ಮಕ್ಕಳಿಗೆ ಈ ಖಾರ ತಿನ್ನಲ್ವಲ್ಲ, ಹಾಗಾಗಿ ಈ ಅರಿಶಿನ ಈರುಳ್ಳಿನ ತೊಗೊಂಡು ಅನ್ನದ ಜೊತೆಗೆ ಮಕ್ಳಿಗೆ ತಿನ್ನಿಸ್ತೀವಿ. ಮತ್ತು ದೊಡ್ಡವರು ಕೂಡ ನಾವು ಕೂಡ ತಿಂತೀವಿ. ಆದರೆ ಇಲ್ಲಿ ಮಾಂಸ ಇನ್ನೂ ಬೆಂದಿಲ್ಲ. ನಾವೀಗ ಅರಿಶಿನ ಈರುಳ್ಳಿ ತಿಂತೀವಿ ಅಂದರೆ ಇಷ್ಟೇ ಹಾಕಿ ಸ್ವಲ್ಪ ನೀರು ಹಾಕಿ ರುಚಿ ಹಾಕಿದ್ದೀವಿ. ಕುಕ್ಕರ್ ಮುಚ್ಚಳನ ಒಂದು 4 ಸಲ ಕೂಗಿಸಿದ್ರೆ ಅರಿಶಿನ ಈರುಳ್ಳಿಲಿ ಹಾಗೆ ಅನ್ನ ಚಪಾತಿ ತಿನ್ಬೋದು. ಗೀರೆ ಜೊತೆಗೂ ಕೂಡ ತಿನ್ಬೋದು. ಇಲ್ಲಿ ಅರಿಶಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಅರಿಶಿನ ಈರುಳ್ಳಿ ಎಲ್ಲ ಕುದೀತಾ ಇದೆ. ಕುದ ನಂತರ ಇದಕ್ಕೆ ನಾವು ಮನೇಲೇ ಮಾಡಿಟ್ಟಂಥ ಖಾರದ ಪುಡಿ ಹೇಳ್ತೀನಿ. ಯಾವ ಖಾರದ ಪುಡಿ ಅಂತ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನೋಡಿ. ಇದು ಅರಿಶಿನ ಈರುಳ್ಳಿಲೇ ಮಾಂಸನ ತೆಗೆದಿಟ್ಟಿನಿ ಬೆಂದೈತಾ ಅಂತ. ಇದು ನಾವು ಮನೇಲೇ ಮಾಡಿರೋಂಥ ಸಾಂಬಾರು ಪೌಡ್ರು. ಅಂದರೆ ಧನಿಯಾ, ಮೆಣಸಿನ್ಕಾಯಿ ಪುಡಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಈ ಪುಡಿನ ಮಾಡೋದು, ಈ ಮಸಾಲೆ ಸಾಂಬಾರುಗಳಿಗೆಲ್ಲ ಹಾಕೋಂಥ ಪುಡಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಖಾರದ ಪುಡಿನೂ ಹಾಕಿ ಚೆನ್ನಾಗಿ ಕುದಿಬೇಕು. ಖಾರ ಹಸಿ ವಾಸನೆ ಹೋಗೋ ತನಕನೂ ಕೂಡ ಒಂದು 8ರಿಂದ 10 ನಿಮಿಷಗಳ ಕಾಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು. ನಂತರದಲ್ಲಿ ತೆಂಗಿನಕಾಯಿ ಹಾಕಬೇಕು. ನೋಡಿ, ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಇದು ಕುದಿಬೇಕು. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಖಾರ ಕುದೀತಾ ಇದೆ. ಹಾಗೆ ಕುದೀಲಿ. 8ರಿಂದ 10 ನಿಮಿಷಗಳ ಕಾಲ ಖಾರ ಚೆನ್ನಾಗಿ ಕುದಿಬೇಕು. ನಮಗೆ ಕುಕ್ಕರಲ್ಲಿ ಕೂಗ್ಸೋದು ಬೇಡ ಅಂದರೆ ಹಾಗೆ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೋಬೋದು. ನೋಡಿ, ನಾನು ಚರ್ಬಿನ ಸೇರಿಸಿರಲಿಲ್ಲ. ಚರ್ಬಿನ ಈಗ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಮೊದಲೇ ಸೇರಿಸ್ಬಾರ್ದು. ಚರ್ಬಿನ ಮೊದಲೇ ಸೇರಿಸ್ಬಿಟ್ರೆ ಅದು ಒಗ್ಗರಣೆಯಲ್ಲಿ ಕರಗೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಚರ್ಬಿನ ಖಾರ ಕುದಿಯುವಾಗ ಸೇರಿಸ್ತೀನಿ. ಈಗ ರುಬ್ಬಿರೋ ಅಂಥ ತೆಂಗಿನಕಾಯಿ ಮತ್ತು ಟೊಮೊಟೊ ಹಣ್ಣು ಸೇರಿಸ್ತಾ ಇದ್ದೀನಿ. ನಾನು ತಗೊಂಡಿರೋ ಅಷ್ಟು ತೆಂಗಿನಕಾಯಿನೂ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿನ ಸೇರಿಸ್ಕೋಬೋದು. ನಿಮಗೆ ಸಾರು ತುಂಬ ಗಟ್ಟಿ ಬೇಕಾದ್ರೆ ಜಾಸ್ತಿ ತೆಂಗಿನಕಾಯಿ ಹಾಕ್ಕೋಬೋದು. ಆದರೆ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ರುಚಿ ಹಾಳಾಗುತ್ತೆ. ಅಂದರೆ ಕಾಯಿ ಥರ ಹಾಕ್ಬಿಡುತ್ತೆ. ಅಷ್ಟು ರುಚಿ ಕಾಣಿಸಲ್ಲ. ಹಂಗಾಗಿ ಆ ಸಾಂಬಾರಿಗೆ ತಕ್ಕನಾಗಿ ನಾವು ಹಾಕಬೇಕು. ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟಿದ್ವಿ ಅದು. ಮತ್ತು ಈ ಮಟನ್ ಸಾರಿಗೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಬೋದು. ಈಗ ನಾವು ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಬೋದು. ನೋಡಿ, ಕುಕ್ಕರ್ ಮುಚ್ಚಳನ ಮುಚ್ಚಿ ಸಾರನ್ನ ಒಂದು ಸಮ ಮಾಡಿ ರುಚಿ ನೋಡ್ಕೊಳ್ಳಿ. ಉಪ್ಪು ಸಾಕಾದರೆ ಸಾಕು, ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬೋದು. ಮಟನ್ನು ಎಳೆದಾಗಿದ್ದರೆ 2ರಿಂದ 3 ಸಲ ಕೂಗಿಸ್ಬೋದು. ಮಾಂಸ ಸ್ವಲ್ಪ ಬಲ್ತಿದೆ ಅಂದರೆ ಒಂದು 4ರಿಂದ 5 ಸಲ ಕೂಗಿಸೋದು. ನೋಡಿ, ಮಟನ್ ಸಾರು ಚೆನ್ನಾಗಿ ಕೂಗಾಯಿತು. ಕುಕ್ಕರಲ್ಲೆಲ್ಲ ಕೂಗಿದೆ. ರುಚಿಯಾದ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ರೆಡಿಯಾಗಿದೆ. ಮುದ್ದೆ ಜೊತೆಗೆ ಮಟನ್ ಸಾಂಬಾರು ರೆಡಿಯಾಗಿದೆ. ಗೀ ರೈಸ್ ಜೊತೆ, ವೈಟ್ ರೈಸ್ ಜೊತೆ, ದೋಸೆ, ಚಪಾತಿ, ಇಡ್ಲಿ ಜೊತೆಗೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ರುಚಿಯಾದ ಮಟನ್ ಸಾರು ರೆಡಿ.